ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಕೋಪೌಟ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರು ಬರ್ತಾ ಇದಾರೆ, ಏನು ವಿಶೇಷವಾದ ಅಡಿಗೆ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಅಡಿಗೆ ಮಾಡೋದನ್ನ ತೋರ್ಸಕ್ಕೆ, ಮನೆಯಲ್ಲಿ ರುಚಿಯಾಗಿ ಅಡಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಆ ಮಾಡೋದನ್ನ ಯಾವ ರೀತಿ ಮಾಡ್ಕೋಬಹುದು, ಇದು ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ತೋರಿಸ್ಕೊಡೋಕ್ಕೋಸ್ಕರ ಬರ್ತಾ ಇದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರು ಬರ್ತಾ ಇದಾರೆ. ಚಂದ್ರಪ್ಪನವ್ರು ಬಂದ್ರು ಅಂದ್ರೆ ಹೊಸ ಒಂದ್ ಅಡಿಗೆ ಒಳ್ಳೆ ರುಚಿ ಶುರು ಆಯ್ತು ಅಂತ. ಚಂದ್ರಪ್ಪನವ್ರೆ ಬನ್ನಿ ಸರ್. ಹೆಂಗ್ ಚಂದ್ರಪ್ಪ, ಸೀರಿಯಸ್ ಆಗಿ ಬರ್ತಾ ಇದ್ದೀರಾ? ಸೀರಿಯಸ್ ಅಂದ್ರೆ ಅವ್ರು ಸೀರಿಯಸ್ ಆಗಿ ಫುಲ್ ನಗದು, ಹಳೆ ಸ್ಟೈಲ್ ಅವ್ರದ್ದು, ಹಳೆ ಕಲಾವಿದ್ರು ಬೇರೆ ಅವರು. ಏನ್ ಮಾಡ್ತಾ ಇದ್ದೀರಾ ಚಂದ್ರಪ್ಪ ಇವತ್ತು? ಸರ್, ಒಂದು ಗಾರ್ಲಿಕ್ ಕಬಾಬ್ ಫ್ರೈ ಮಾಡ್ತಾ ಇದ್ದೀನಿ. ಗಾರ್ಲಿಕ್ ಕಬಾಬ್ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮಿಸ್ಟರ್ ಚಂದ್ರು? ಗಾರ್ಲಿಕ್ ಕಬಾಬ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೊಟ್ಟೆ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಈರುಳ್ಳಿ, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಕಸೂರಿ ಮೇಥಿ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕರಿಬೇವು, ಉಪ್ಪು, ಎಣ್ಣೆ. ಏನ್ ಕೊಡಿ ನಿಮ್ಗೆ? ಈಗ ಒಂದು ಬೌಲ್ ಕೊಡಿ ಕಲ್ಸ್ಕೊಳಕ್ಕೆ ಕಬಾಬ್. ಇದು ಕಬಾಬ್ ಕಲ್ಸ್ಕೊಳಕ್ಕೆ ಬೌಲ್ ಬೇಕಾ? ಅದೇನು ಇಷ್ಟೇ ಚಿಕನ್ ತಂದಿದ್ದೀರಾ? ನಿಮ್ಮ ಹೋಟ್ಲಲ್ಲಿ ಚಿಕನ್ ಇರಲಿಲ್ವಾ? ಚಿಕನ್ ಬೋನ್ಲೆಸ್ ಇರಲಿಲ್ಲ. ಹೌದಾ? ಬೋನ್ಲೆಸ್ ಕಮ್ಮಿ ಇತ್ತು. ಗಾರ್ಲಿಕ್ ಕಬಾಬ್ ಫ್ರೈ, ಕಬಾಬ್ ಮಾಡ್ಕೊಂಡು ಗಾರ್ಲಿಕ್ ಹಾಕಿ ಫ್ರೈ ಮಾಡ್ಕೊಡ್ತೀರಾ? ಮಾಡ್ಕೊಡಿ, ಅದ್ಭುತವಾಗಿರುತ್ತೆ, ಮಾಡಿ ನೋಡಿ. ಅದು ತಿಂದು ನೋಡಿದ್ಮೇಲೆ ಗೊತ್ತಾಗುತ್ತೆ. ಹೌದು, ಅದೇ ಹೇಳ್ತಾ ಇದ್ದೀನಿ ನಾನು. ಈಗೇನಿದು? ಕಾರ್ನ್ ಪೌಡ್ರು. ಓಕೆ, ಕಾರ್ನ್ ಫ್ಲೋರ್ ಹಾಕೊಳ್ಳಿ. ಸ್ವಲ್ಪ ಇದೆ. ಕಬಾಬು ಬೋನ್ಲೆಸ್ ಕಬಾಬ್ನ ಚಿಕನ್ನ ತಂದಿದ್ದಾರೆ. ಒಂದು ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲವರು, ಸ್ವಲ್ಪ ಉಪ್ಪು. ಮೈದಾ ಬೇಡವಾ? ಮೈದಾ ಬೇಡ. ಮೈದಾ ಹಾಕಿದ್ರೆ ಕ್ರಿಸ್ಪಿ ಬರಲ್ಲ. ಓಕೆ ಸರ್, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಿಸ್ಟರ್ ಚಂದ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ ಫ್ಲವರು, ಅಕ್ಕಿ ಹಿಟ್ಟನ್ನು ಮಾತ್ರ ಹಾಕ್ತಾ ಇದ್ದಾರೆ. ಇಲ್ಲಿ ಮೈದಾ ಹಿಟ್ಟಿನ ಪ್ರಯೋಗ ಮಾಡ್ತಾ ಇಲ್ಲ. ಅದೇನಕ್ಕೆ ಅಂದರೆ ಕ್ರಿಸ್ಪಿ ಬರಲ್ಲ ಅಂತ ಚಂದ್ರಪ್ಪನವ್ರು ಹೇಳ್ತಾ ಇದ್ದಾರೆ. ಇದು ಚಿಲ್ಲಿ ಸಾಸ್. ಓಕೆ, ಚಿಲ್ಲಿ ಸಾಸು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಸ್ವಲ್ಪ ಸೋಯಾ ಸಾಸ್. ಜಾಸ್ತಿ ಹಾಕ್ಬಾರ್ದು. ಸೋಯಾ ಸಾಸು ಸ್ವಲ್ಪ ಕಲರು, ಕಬಾಬ್ ಕಲರು, ಫುಡ್ ಕಲರು. ಇದು 1 kgಗೆ 1 ಮೊಟ್ಟೆ ಹಾಕಬೇಕು. ಓಕೆ, ಇಲ್ಲಿ ನಮ್ಮದು ಕಮ್ಮಿ ಇದೆ. ಓಕೆ, ಅದರಿಂದ ಸ್ವಲ್ಪ ಕಡಿಮೆ ಹಾಕಬೇಕು. ಏನದು? ಕಸ್ತೂರಿ ಮೇಥಿ, ಚಿಲ್ಲಿ ಪೌಡ್ರ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು. ರವಿಯವರ ರೆಡ್ ಚಿಲ್ಲಿ ಪೌಡ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ. ಸಾಕು ಸರ್. ಓಕೆ, ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ ಕರಿಬೇಕಾಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಈಗ ಮಸಾಲೆ ಕಲ್ಸ್ಕೊಂಡಿದ್ದೀನಿ. ಓಕೆ, ಇದು ಚಿಕನ್ ಹಾಕೊಳ್ಳೋಣ. ಮೂಳೆ ಇರೋ ಚಿಕನ್ನಲ್ಲೇ ಸ್ವಲ್ಪ ಎಲ್ಲ ನಾನು ಕಟ್ ಮಾಡ್ಕೊಂಡು ಬೋನ್ಲೆಸ್ ತೆಗೆದ್ಬಿಟ್ಟು ಲೆಸ್ ಮಾಡ್ಕೊಂಡು ಬಂದಿದ್ದೀನಿ. ಇದಾಗಿದೆ. ಓಕೆ, ಸ್ವಲ್ಪ ಹೊತ್ತು ನೆನಿಬೇಕು. ಒಂದು 10 ನಿಮಿಷ ನೆನಿಬೇಕು. ನೆನ್ಕೊಳ್ಳಿ. ಅದು 10 ನಿಮಿಷ ರುಬ್ಬಿಂಗ್ ಇದೆಯಾ? ಒಂದು ಸ್ವಲ್ಪ ರುಬ್ಬಿಂಗ್ ಇದೆ. ರುಬ್ಕೊಳ್ಳಿ. ಸಣ್ಣ ಜಾರ್ ತಗೊಳ್ಳಿ. ಬೆಳ್ಳುಳ್ಳಿ. ಓಕೆ, ನಾವು ಬೆಳ್ಳುಳ್ಳಿ ಕಬಾಬೇ ತಾನೇ ಮಾಡ್ತಾ ಇರೋದು. ಹೌದೌದು. ಗಾರ್ಲಿಕ್ ಕಬಾಬ್ ಫ್ರೈ ಅನ್ನ ಮಾಡ್ತಾ ಇದ್ರೆ ಕಬಾಬ್ ಗಾರ್ಲಿಕ್ ಫ್ರೈ ಏನ್ ಬೇಕಾದ್ರೆ ಅನ್ಕೋಬಹುದು. ಫಸ್ಟ್ ಕಬಾಬ್ ಮಾಡ್ಕೊಳ್ತೀವಿ, ಆಮೇಲೆ ಗಾರ್ಲಿಕ್ ಹಾಕಿ ಫ್ರೈ ಅನ್ನ ಮಾಡ್ಕೊಳ್ತೀವಿ. ಇದು ಹಂಗೆ ತಿಂದರೆ ಕಬಾಬು. ಓಕೆ, ಇವಾಗ ನಾವು ಮಾಡಿದ್ರೆ ಅದು ಗಾರ್ಲಿಕ್ ಕಬಾಬ್ ಆಗುತ್ತೆ. ಹಂಗೆ ತಿಂದ್ರೆ ಕಬಾಬ್ ಇದು. ಇದನ್ನ ಮಂಚೂರಿ ಮಾಡ್ಬೋದು. ಹಂಗೆ ಚಿಕನ್ ಮಂಚೂರಿ ಮಾಡ್ಬೋದು. ಹಂಗೆ ಚಿಕನ್ 65 ಮಾಡ್ಬೋದು. ಓಕೆ, ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಜೊತೆಗೆ ಈ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಏನಿದೆ, ಕಡಿಮೆ ಅಂದ್ರೂ 66 ಗುಣಮಟ್ಟದ ಪರೀಕ್ಷೆಗಳನ್ನ ಎದುರಿಸಿ ಬಂದಿದೆ. ಹಾಲಿನಿಂದ ಹಿಡಿದು ಕಡೆಗೆ ಪ್ಯಾಕೆಟಿಗೆ ಬರೋ ತನಕ ಸುಮಾರು 66 ಗುಣಮಟ್ಟದ ಪರೀಕ್ಷೆ ಇದರೊಳಗಿದೆ. ಅದ್ಭುತವಾಗಿದೆ. ಹಸುವಿನ ಹಾಲನ್ನು ಸಪರೇಟ್ ಆಗಿ ತರಿಸ್ಕೊಂಡು ITC ಫ್ಯಾಕ್ಟ್ರಿಯವರು ಈ ಬೆಣ್ಣೆನ ತೆಗೆದು ತುಪ್ಪವನ್ನು ಮಾಡುವಂಥದ್ದು. ಶುದ್ಧ ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಸರಪ್ಪ, ಅದೇ ಹಳೇದೊಂದು ಯಾವುದೋ ಆಡಿತ್ತಲ್ಲ ನಿಮ್ಗೆ, ಹೇಳಿ ಒಂದು. ಈ ಹೊಸಬ್ರೂರೆಲ್ಲ ತುಂಬಾ ಮಾತಾಡ್ತಾ ಇದ್ದಾರೆ. ಚಂದ್ರಪ್ಪನ್ಗೆ ಏನ್ ಗೊತ್ತು ನಂದು ಇದು ಅಂತ ಹೇಳ್ತಾರೆ. ಒಂದು ಹಾಡು ಹೇಳಿ ನೋಡಿ.
ಹಾಡೆಲ್ಲ ಬರಲ್ಲ ಸರ್ ಇದೆ ಸರ್ ಹೇಳ್ರಿ ಹಳೆ ಹುಲಿಗಳು ನೀವು. ಅದೆಲ್ಲ ತುಂಬ ದಿವಸ ಆಯಿತು ಡ್ರಾಮಾಗಳೆಲ್ಲ ಮಾಡಿ. ಈ ಒಗ್ಗರಣೆ ಡಬ್ಬಿಗೆ ಬರೋಕ್ಕೆ ಮೊದಲು ನಾನು ಡ್ರಾಮಾ ಮಾಡ್ತಾ ಇದ್ದು. ಈ ಒಗ್ಗರಣೆ ಡಬ್ಬಿಗೆ ಬಂದು ಡ್ರಾಮಾ ಇವಾಗ ಇಲ್ಲೇನೆ ಇಲ್ಲೇ ಆಗೋಯ್ತು. 4 ವರ್ಷ ಆಗೋಯ್ತು. 4 ವರ್ಷದಲ್ಲಿ ಎಲ್ಲ 4 ವರ್ಷ ಡ್ರಾಮಾನೇ ಬಿಟ್ಬಿಟ್ಟಿದ್ದೀರಾ. ದಯ ತಪ್ಪನು ಮನ್ನಿಸು ದಯದಿ ಎನ್ನನು ಮನ್ನಿಸು ತಾಯಿ ದಯಭಾಂಗಿ ಅಳಿಸ್ಪಾಂಬರ ದಯಭಾಂಗಿ ಅಳಿಸ್ಪಾಂಬರ ಮಾಮ ಎನ್ನನು ಮನ್ನಿಸು ತಾಯಿ ಅಮ್ಮ ಪಾರ್ಥ ನಡೆಸಿ ಸ್ವಾರ್ಥವನ್ನು ಅರಿಯದ ಮಾಡಿದ ಅಪರಾಧಗಳನ್ನು ಮನ್ನಿಸು ತಾಯಿ ಮನ್ನಿಸು. ಅದರಿ ಅಳ್ಳಾಡಿ ಬೆದರಿ ಬೆಂಡಾಗಿ ಹೋದ. ಇನ್ನ ಒಂದೇ ತೋರ್ಸಿರೋದು ಈ ತರ ಬಾಳ ಐತಿರುತ್ತೆ. ಎಲ್ಲ ಹಾರ್ಮೋನಿ ತಪ್ಲ ಎಲ್ಲ ಸೆಟ್ ಎಲ್ಲ ಇರಬೇಕು. ಹೆಂಗ್ ಬರುತ್ತೆ ಅಂದ್ರೆ ನೀವು ಎದ್ದು ನಿಂತ್ಕೊಂಡ್ಬಿಡ್ತೀರಾ ಕೂತಿರೋರು. ನಿಮ್ ಹೆಂಗಸ್ರಿಗೆ ಹೇಳ ತಿರ್ಗಾ ಡ್ರಾ ಮಾಡಕ್ ಹೋಗ್ತಾರೆ ಅಂತ ಮನೆಗೆ ಸೇರ್ಸ ಕುಗಿತಾರೆ. ಹಿಡಿ ನಿನ್ನಿ ಶರಣ ಕಮಲದಿ ಶಿರವನ್ನು ಹಿಡುತ್ತಲ್ಲಿ ನೋಡಿ ತಗೊಂಡ ಕೊಡ್ರಿ. ಅರ್ಜುನ್ ಪಾತ್ರ ಕೊಡ್ರೆ ಚೆನ್ನಾಗಿ ಆಡ್ತಾರೆ. ಕಬಾಬ್ ಗಾರ್ಲಿಕ್ ಫ್ರೈನ ಮಾಡಕ್ಕೋಸ್ಕರ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಲ್ಲಿ ಹೀಗೆ ತಿಂದ್ರೆ ಕಬಾಬು ಇದು ಬೋನ್ಲೆಸ್ ಆಗಿ ಮಾಡಿದ್ದಾರೆ. ಇದನ್ನ ಇವಾಗ ಗಾರ್ಲಿಕ್ ಫ್ರೈ ಮಾಡ್ತಾರೆ. ತಿನ್ನಕ್ಕೆ ಮಜವಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಇದು. ಚಂದ್ರಪ್ಪ ಎಣ್ಣೆ ಹಾಕ್ಲಾ? ಹಾಗೆ ಸ್ವಲ್ಪ ಹಾಕಿ. ಹಾಂ ಸರ್. ಬೆಳ್ಳುಳ್ಳಿ ತುಂಬ ನೈಸ್ ಆಗಬಾರ್ದು ಇದಕ್ಕೆ. ಓಕೆ. ಈ ಥರ ಒಟ್ಟು ಥರ ಇರಬೇಕು. ಓಕೆ, ತರತರಿಯಾಗಿರ್ಬೇಕು. ಒಟ್ಟೊಟ್ಟಂಗೆಲ್ಲ ಮಾತಾಡ್ತಾರೆ. ಒಟ್ಟೆ ಇದು ಹಂಗೆ ತರತರಿಯಾಗಿರ್ಬೇಕು. ಹಾಕ್ರಿ. ಬೆಳ್ಳುಳ್ಳಿ ಹಾಕ್ತೀವಿ ಸರ್. ಹಾಕಿ ಸರ್. ಹಾಕಿ. ಕರಿಬೇವು ಸೊಪ್ಪು ಕಟ್ ಮಾಡ್ಕೊಂಡ್ರು. ಕರಿಬೇವು ಸೊಪ್ಪು ಇದು. ಓಕೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ. ಈರುಳ್ಳಿ ಬೇಕಿತ್ತಾ? ಬೇಕಿತ್ತು, ಸ್ವಲ್ಪ ಬೇಕಾ? ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ. ಸ್ವಲ್ಪ ಕಾಳು ಮೆಣಸಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ರವಿಯವರ ಕಾಳು ಮೆಣಸಿನ ಪುಡಿ. ಸಾಕು 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 ಸಾಕು. ಓಕೆ. ಎಸ್. ನೆಕ್ಸ್ಟ್ ಏನಿಲ್ಲ, ಸ್ವಲ್ಪ ಸಾಲ್ಟ್ ಹಾಕೋದು. ಹಾಕಿ. ಯಾಕಂದ್ರೆ ಕಬಾಬ್ಗೂ ಉಪ್ಪು ಹಾಕಿದೀವಲ್ಲ ನಾವು. ಹೌದೌದು. ಇದಕ್ಕೆ ಹಾಕಿದ್ರೆ ಸಾಕು. ಹಾಕ್ಲಾ? ಬೋನ್ಲೆಸ್ ಕಬಾಬ್ ತಯಾರಾಗಿದೆ. ಕಬಾಬ್ ಆದ ನಂತರ ಈಗ ಇದು ಗಾರ್ಲಿಕ್ ಫ್ರೈ ಆಗ್ತಾ ಇದೆ. ಎಸ್ ಸರ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಫುಲ್ ಡ್ರೈ ಆಗೋಯ್ತಲ್ಲ? ಫ್ರೈ ಆಗೋದು. ಹಾಕಿ. ನಿಂಬೆಹಣ್ಣು ಆಫ್ ಮಾಡ್ಬಿಡೋಣ. ಹಾಕಿ. ಎಸ್ ಸರ್. ಹಾಗೆ ಸರ್. ಫಿನಿಶಾ? ಆ ಪುಡಿನೇ ತಿನ್ನಕ್ ಮಜಾ. ಹಾಕಿ 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 ಸೇರಿಸ್ಕೊಂಡು ತಿನ್ಬೇಕು. ಪುಡಿ ನಾವು ಪೀಸ್ ತಗೊಂಡಾಗ ಹೌದು ಪುಡಿ ಸೇರಿಸ್ಕೊಂಡು ತಿನ್ಬೇಕು. ನೋಡಿವ್ರೆ, ಗಾರ್ಲಿಕ್ ಕಬಾಬ್ ಫ್ರೈ. ಗಾರ್ಲಿಕ್ ಕಬಾಬ್ ಫ್ರೈ ಸೇಮ್ 1 ಪ್ಲೇಟ್ ಇದು. 1 ಪ್ಲೇಟ್ ಇಲ್ಲ, 1 ಪ್ಲೇಟ್ ಇಷ್ಟು ಕೊಟ್ಬಿಟ್ರೆ ಅಷ್ಟೇ ಸರ್. 2 ಪ್ಲೇಟ್ ಆಗುತ್ತೆ. ಹಾಂ, 1 ಪ್ಲೇಟ್ ಇಷ್ಟು ಕೊಟ್ಬಿಟ್ರೆ ಹೋಟ್ಲೆಲ್ಲ ಆಗುತ್ತಾ? 2 ಪ್ಲೇಟ್ ಆಗುತ್ತೆ. ಹೋಟ್ಲ್ ಕ್ಲೋಸ್ ಮಾಡ್ಬಿಡ್ಬೇಕಾಯ್ತು. ಕೊಟ್ಬಿಡ್ಬೇಕು. 2 ಪ್ಲೇಟ್ ಚಾರ್ಜ್ ಮಾಡ್ಬೇಕಷ್ಟೇ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ 2 ಪ್ಲೇಟು ಕಬಾಬ್ ಗಾರ್ಲಿಕ್ ಫ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ಗಾರ್ಲಿಕ್ ಡ್ರೈ ಇದು. ಕಬಾಬ್ ಗಾರ್ಲಿಕ್ ಡ್ರೈ ಹೆಂಗಿರ್ತೀವಿ ಒಂದ್ಸರಿ ತಿನ್ನೋಡಿ ಸರ್. ಇದ್ರೊಳಗೆ ಏನು ಬೇಕಾದ್ರೆ ಮಾಡ್ಕೋಬೋದು. ಹಾಗೆ ತಿಂದರೆ ಕಬಾಬು, ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಮಂಚೂರಿ, ಇನ್ನು ಸ್ವಲ್ಪ ಬೇಕು ಅಂದರೆ 65, ಇನ್ನೂ ಸ್ವಲ್ಪ ಬೇಕು ಅಂದರೆ ಗಾರ್ಲಿಕ್ ಡ್ರೈ ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಿ ಮಾಡ್ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ. ಕಬಾಬ್ ಗಾರ್ಲಿಕ್ ಫ್ರೈ ಮಾಡ್ಕೊಳ್ಳಿ. ಗಾರ್ಲಿಕ್ ಕಬಾಬ್ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಫುಡ್ ಕಲರ್, ಮೊಟ್ಟೆ, ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಕಿ ಕಲಸಿ ಬೋನ್ಲೆಸ್ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಗ್ರೈಂಡ್ ಮಾಡಿಕೊಂಡ ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಹುರಿದು ಕರಿದ ಕಬಾಬ್, ಕೊತ್ತಂಬರಿ ಸೊಪ್ಪು,
ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಗಾರ್ಲಿಕ್ ಕಬಾಬ್ ಫ್ರೈ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾರ್ಲಿಕ್ ಡ್ರೈ ಫ್ರೈ, ಇದು ಡ್ರೈಯೇ, ಇದು ಫ್ರೈ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಈ ಮಜವಾಗಿರೋದು ಇದು ಒಂದೇನೆ. ಅದ್ರ ಜೊತೆನೆಲ್ಲ ತಿನ್ಬೇಕು, ಚಿಕನ್ ಜೊತೆನಲ್ಲೇ. ಕಬಾಬ್ಗೂ ಇದಕ್ಕೂ ಸ್ವಲ್ಪ ಡಿಫರೆಂಟ್ ಇದೆಯಲ್ಲ ಸರ್ ಟೇಸ್ಟು. ನಾವು ಪ್ಲೇನ್ ಆಗಿ ಕಬಾಬ್ ಮಾಡ್ಕೊಂಡು ತಿನ್ನೋದಕ್ಕೂ ಈ ರೀತಿ ಮಾಡ್ಕೊಂಡು ತಿನ್ನೋದು ಇದು ಚೆನ್ನಾಗೆಲ್ಲ ಸ್ವಲ್ಪ ಮಸಾಲೆ ಇನ್ನೂ ಡಬಲ್ ಕೋಟಿಂಗ್ ಕೂತ್ಕೊಳ್ತದೆ ಇದು. ಹೌದು, ಚೆನ್ನಾಗಿದೆ. ಇದೆಲ್ಲ ನಾನು ಸ್ವಂತ ರೆಸಿಪಿ ಇದೆಲ್ಲ. ಚಂದ್ರಪ್ಪ, ನಿಮ್ಮ ಹೋಟೆಲ್ ಯಾವ್ದಾರು ಒಂದು ಸ್ಪೆಷಲ್ ಅಂತ ಇರಬೇಕಲ್ಲ. ಎಲ್ಲ ಹೋಟೆಲ್ ಒಂದೊಂದು ಅದ್ರ ಅವ್ರದೇ ಆದ ಒಂದು ಸ್ಪೆಷಲ್ ಅಂತ ಇಟ್ಟಿರ್ತಾರೆ. ನಿಮ್ಮ ಹೋಟ್ಲಲ್ಲಿ ಏನು ಅಂತ ಕೇಳ್ತಾನೆ ಇದ್ರು. ನಾನು ಅದನ್ನು ಯೋಚನೆ ಮಾಡಿ ಇದನ್ನು ಸ್ಪೆಷಲ್ ಅಂತ ಮಾಡಿದ್ದೀನಿ ಇವಾಗ. ಅದ್ಭುತ, ಅಮೋಘ. ಹಾಂ, ಕಬಾಬ್ ಅಂದರೆ ಮಾಮೂಲಿ ಕಬಾಬ್ ಎಲ್ಲ ಫುಟ್ಪಾತ್ ಮೇಲೆ ಕಬಾಬ್ ಮಾಡ್ತಾ ಇರ್ತಾರೆ, ಹೋಟ್ಲಲ್ಲಿ ಕಬಾಬ್ ಮಾಡ್ತಾ ಇರ್ತಾರೆ, ಎಲ್ಲ ಕಡೆನೂ ಕಬಾಬು. ಅವಾಗ ಇದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿ ಯಾವಾಗ ನಿಮ್ಮ ಹೋಟ್ಲಪ್ಪನು? ಫೆಬ್ರವರಿ 1 ಆರೋಳಿಗೂ ಕನಕಪುರಕ್ಕೂ ಸೆಂಟ್ರು ಜೈನ್ ಕಾಲೇಜ್ ಅಂತ ಬರುತ್ತೆ. ಜೈನ್ ಕಾಲೇಜ್ ಆಗ್ತದೆ 1 ಕಿಲೋಮೀಟರ್ ಮುಂದೆ ಹೋದ್ರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಇದೆ, ಭಾರತ್ ಪೆಟ್ರೋಲ್ ಬ್ಯಾಂಕ್. ಅಲ್ಲಿ ಮಾಡ್ತಾ ಇದ್ದೀವಿ ಸರ್. ಓಕೆ, ಒಳ್ಳೆ ಚೆನ್ನಾಗಿರೋ ಕಬಾಬ್ನ ಮಾಡಿದ್ದಾರೆ. ಇನ್ನೊಂದು ರೆಸ್ಟೋರೆಂಟ್ನ ಓಪನ್ ಮಾಡ್ತಾ ಇದ್ದಾರೆ. ಅದು ಫೆಬ್ರವರಿ 1ನೇ ತಾರೀಕಿಗೆ ಓಪನ್ ಆಗ್ತಾ ಇದೆ. ಅದ್ಭುತವಾಗಿರುವಂಥ ಒಳ್ಳೊಳ್ಳೆ ಅಡುಗೆಗಳಿಗೋಸ್ಕರ ಚಂದ್ರಪ್ಪ ತುಂಬ ಫೇಮಸ್ಸು. ಸುಮಾರು 37 ವರ್ಷಗಳಿಂದ ಜನಪ್ರಿಯವಾದಂಥ ಮಾಂಸಾಹಾರಿ ಅಡುಗೆಗಳಿಗೆ ತನ್ನದೇ ಆದ ಹೆಸರನ್ನು ಪಡ್ಕೊಂಡಿದ್ದಾರೆ ಚಂದ್ರಪ್ಪನವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೆ ಕಬಾಬನ್ನು ಮಾಡಿಕೊಟ್ಟಿದ್ದಾರೆ. ಕಬಾಬ್ ಅಲ್ಲ, ಇದು ಕಬಾಬ್ ಗಾರ್ಲಿಕ್ ಡ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಟೇಸ್ಟನ್ನು ಒಂದ್ಸರಿ ನೋಡಿ, ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತಂದ್ರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಸರೋಜಾ. ಸರೋಜಾ ಅವರೇ, ಏನು ಮಾಡ್ಕೊಂಡಿದ್ದೀರಿ? ನನ್ನ ಮನೇಲಿ ಇದ್ದೀನಿ, ಹೌಸ್ ವೈಫ್. ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನ್ರಿಲ್ಲ, ನನ್ನ ಮಗಳು ಅಳತೆ ಅಳಿಯ ಜೊತೆಲಿದ್ದೀವಿ. ಅಳಿಯನ? ನಿಮ್ಮ ಮಗಳಿಗೆ ಮದುವೆ ಆಗಿದೆಯಾ? ಹೌದು ಸರ್. ಏನು ಬಾಲ್ಯ ವಿವಾಹ ನಿಮ್ಗಾಗಿದ್ದು? ಇಲ್ಲ ಸರ್. ನಿಮ್ಮ ಮಗಳಿಗೆ ಮದುವೆ ಆಗ್ಬಿಟ್ಟಿದೆ, ನಿಮ್ಗೆ ಅಳಿಯ ಇದ್ದಾರೆ? ಲಾಸ್ಟ್ ಇವಾಗ 5 months ಬ್ಯಾಕ್. ಹೌದೇನು? ಓಕೆ, ಏನು ಮಗಳ ಹೆಸರು? ತೇಜಸ್ವಿನಿ. ತೇಜಸ್ವಿನಿ ಏನು ಮಾಡ್ತಾರೆ? ಪಾರ್ಲರ್ ಇದೆ ಸರ್, ನಮ್ಮ ಬ್ಯೂಟಿ ಪಾರ್ಲರ್. ಹೌದಾ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಿ? ಎಗ್ ಬಿರಿಯಾನಿ ಮಾಡ್ತಾನೆ. ಅಡುಗೆ ಮಾಡಕ್ ಬರುತ್ತಾ? ಹಾಂ ಸರ್. ಇನ್ನೇನು ನಿಮ್ಮ ಮೊಮ್ಮಗು ಬರ್ಬೇಕೇನೋ, ಇನ್ ಕೆಲವೇ ದಿನಗಳಲ್ಲಿ ಅಜ್ಜಿ ಆಗೋಗ್ಬಿಡ್ತಾರೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಗ್ ಬಿರಿಯಾನಿ ಮಾಡಕ್ ಬಂದಿದ್ರೆ, ಎಗ್ ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಎಗ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಒಳ್ಳೆ ಒಂದು ಎಗ್ ಬಿರಿಯಾನಿ ಮಾಡಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡ. ಹಾಂ ಸರ್. ಏನ್ ಕೊಳ್ಳಿ ಫಸ್ಟ್? ಕುಕ್ಕರ್. ನಿಮ್ಮಲ್ಲಿ ಯಾರಿಗೆ ಇಷ್ಟ ಇದು? ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ಹೌದೇನು? ಓಕೆ ಮೇಡಮ್. ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ತುಪ್ಪ. ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ನಾವು ಅದೇ ಯೂಸ್ ಮಾಡ್ತೀವಿ ಸರ್. ನಿಮ್ಮಲ್ಲಿ ಇದೇ ಯೂಸ್ ಮಾಡೋದು? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಆಶೀರ್ವಾದ್ ಅವರ ಸ್ವಸ್ತಿ ತುಪ್ಪ, ಶುದ್ಧ ಹಸುವಿನ ತುಪ್ಪ ಇದಂತ ಹೇಳಿದ್ರೆ ITC ಕಂಪ್ನಿಯವರು ತಯಾರು ಮಾಡ್ತಕ್ಕಂಥ ತುಪ್ಪ. ಯೂಶಲಿ ಎಲ್ಲರೂ ಒಂದೇ ತರ ಹಾಲನ್ನ ತಗೊಂಡು ಎಮ್ಮೆ ಹಾಲು, ಹಸು ಹಾಲು ಒಂದೇ ಕಡೆಗೆ ಹಾಕಿ ಕಾಯಿಸಿ ಯೂಶಲಿ ತುಪ್ಪ ಮಾಡುವಂತ ಅಭ್ಯಾಸ. ITC ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಹಸುವಿನ ಹಾಲನ್ನ ಸಪರೇಟ್ ಆಗಿ ತೆಗೆದು ಅದರಿಂದ ಮಾಡಿರ್ತಕ್ಕಂಥ ಶುದ್ಧ ಹಸುವಿನ ತುಪ್ಪ ಇದು. ಸ್ವಲ್ಪ. ಓಕೆ, ಈರುಳ್ಳಿ ಹಾಕ್ಬೇಕು. ಎಸ್ ಮೇಡಮ್, ಹಾಕಿ. ಮತ್ತೆ ಇದಾಗೆ ಏನದು? 2 ಮೆಣಸಿನಕಾಯಿ. ಹೇಳ್ಬಿಟ್ಟು ಹಾಕ್ರಿ, ಬರ್ಕೋಬೇಕು ನಾವು. ಒಳ್ಳೆ ಒಂದು ಎಗ್ ಬಿರಿಯಾನಿನ ಮಾಡ್ತಾ ಇದ್ದಾರೆ. ಯಾರಿಗೆ ಇಷ್ಟ ಅಂದ್ರೆ ನಿಮ್ಮಲ್ಲಿ ಇದು? ನಮ್ಮ ಅಳಿಯಾಗೆ. ನಿಮ್ಮ ಮಳಿ ಏನ್ ಮಾಡ್ತಾರೆ? ನಾವು ಹೋಟ್ಲಿದ್ವಿ ಸರ್. ಒಂದೇನಾರ ಹೇಳ್ರಿ. ಬ್ಯೂಟಿ ಪಾರ್ಲರ್ ಇಟ್ಟಿದೀವಿ ಅಂತ ಸರ್, ಮಗಳು ಬ್ಯೂಟಿ ಪಾರ್ಲರ್ ಅಂತೀರಾ? ಏನ್ ಇಟ್ಟಿದ್ದೀರಾ ನೀವು? ಸರ್, ಮಗಳು ಬ್ಯೂಟಿ ಪಾರ್ಲರ್ ಇಟ್ಟಿದ್ದಾರೆ, ಅಳಿಯ ಹೋಟ್ಲು. ಮಗಳು ಬ್ಯೂಟಿ ಪಾರ್ಲರ್, ನೀವು ನಿಮ್ಮ ಅಳಿಯ ಹೋಟ್ಲು. ನೀವೇನು? ನಾನು ಮನೇಲೇ ಇರ್ತೀನಿ ಸರ್. ನೀವೇನು ಇಲ್ವಾ ಸದ್ಯ? ಸರ್, ಮೆಣಸಿನ್ಕಾಯಿ ಹಾಕ್ತಾ ಹಾಕಿ ಇದ್ದೀನಿ. ಮೇಡಮ್, ಹಾಕಿ. ಸ್ವಲ್ಪ ಅರ್ಶನ ರವಿಯವರ ಅರ್ಶನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ. ಎಷ್ಟು ಬೇಕು? ಹಾಂ, ಸಾಕು ಸರ್. ಎಸ್ ಮೇಡಮ್. ಟೊಮೆಟೊ ಹಾಕ್ತಾ ಹಾಕಿ ಇದ್ದೀನಿ. ಮೇಡಮ್. ಒಳ್ಳೆ ಒಂದು ಎಗ್ ಬಿರಿಯಾನಿ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ವೆಜ್ ಅವ್ರಿಗೂ ಇಷ್ಟ ಆಗುತ್ತೆ, ನಾನ್ ವೆಜ್ ಅವ್ರಿಗೂ ಇಷ್ಟ ಆಗುತ್ತೆ. ಏನ್ ಮಾಡ್ಬೇಕು? ಅದು ಸಣ್ಣ ಮಾಡಿ ಫ್ರೈ ಆಗ್ತಾ ಇದ್ದಂಗೆ ಇದು ಗ್ರೈಂಡ್ ಮಾಡ್ಕೊಂಡು. ನೀವು ಗ್ರೈಂಡ್ ಮಾಡಿ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಸರ್, ಮನೇಲಿ ಕೆಲಸ ಇಲ್ಲ, ಆದ್ಮೇಲೆ ಅಂಗಡಿ ಹತ್ರ ಹೋಗ್ಬಿಡ್ತೀನಿ. ಯಾವ ಅಂಗಡಿಗೆ ಹೋಗ್ತೀರಾ? ಪಾರ್ಲರ್ ಹತ್ರ ಹೋಗ್ತೀನಿ. ಕರೆಕ್ಟ್ ಆಗಿ ಹೇಳ್ರಿ. ನೀವು 2 ಅಂಗಡಿ ಹೇಳ್ತೀರಾ, ಒಂದು ಬಿರಿಯಾನಿ ಅಂಗಡಿ ಹೇಳ್ತೀರಾ, ಯಾವ ಮಾಡಿದ್ರೆ ಬ್ಯೂಟಿ ಪಾರ್ಲರ್ ಹೇಳ್ತೀರಾ? ಸರ್, ಚಕ್ಕೆ. ಎಸ್ ಮೇಡಮ್, ಚಕ್ಕೆ. ನಿಮ್ಮ ಅಳಿಯವರ ಮಿಲಿಟರಿ ಹೋಟ್ಲ್ ಹೆಸರೇನು? ಕರ್ನಾಟಕ ಬಿರಿಯಾನಿ ಪಾಯಿಂಟ್.
ಕರ್ನಾಟಕ ಬಿರಿಯಾನಿ ಪಾಯಿಂಟ್ ಅವ್ರೇನಾರು ನಮ್ಮ ಮಿಲಿಟರಿ ಹೋಟ್ಲಿಗೆ ಬಂದಿದಾರಾ? ಇಲ್ಲ ಸರ್ ಬಂದಿಲ್ಲ, ಬರಬೇಕು. ಬರ್ಬೇಕು. ಲವಂಗ ಹಾಕ್ತಾ ಇದ್ದೀನಿ. ಲವಂಗ, ಚಕ್ಕೆ, ಶುಂಠಿ. ಆಮೇಲೆ ಎಸ್ ಬೆಳ್ಳುಳ್ಳಿ, ಎಸ್ ಮೇಡಮ್. ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಎಸ್ ಮೇಡಮ್. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಓಕೆ ಪುದೀನ, ಓಕೆ. ಸ್ವಲ್ಪ ಪುದೀನಾನು ಒಗ್ಗರಣೆಗೆ ಹಾಕ್ಬೇಕು ಸರ್. ಹಾಕೊಳ್ಳಿ. ನೀವು ಬ್ಯೂಟಿ ಪಾರ್ಲರ್ ಕೆಲಸ ಎಲ್ಲ ಕಲ್ತಿದ್ದೀರಾ? ಸ್ವಲ್ಪ ಸ್ವಲ್ಪ. ನಿಮ್ಮ ಮಗಳು ಫಸ್ಟ್ ಕಲ್ತಿದ್ದಾ? ಹಾಂ ಸರ್. ನಿಮ್ಮ ಮಗಳಿಂದ ನೀವು ಕಲ್ತಿದ್ದಾ? ಹಾಂ. ಓಕೆ. ಈಗ ಇದು 2 ಮೊಟ್ಟೆನ ಹೊಡೆದಾಕ್ಬೇಕು ಇದಕ್ಕೆ. ಏನಿಗೆ ಚೆನ್ನಾಗಿ ಮಾಡ್ತೀರಾ ನೀವು? ನಾನ್ ವೆಜ್. ನಾನ್ ವೆಜ್ಜಾ? ಏನಿಷ್ಟ ನಿಮ್ಮ ಮಗಳಿಗೆ ನೀವು ಮಾಡೋದು? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಎಗ್ ಬಿರಿಯಾನಿ ಮಾಡ್ತಾ ಇದೀವಿ. 2 ಮೊಟ್ಟೆನ ಒಡೆದಿದ್ದಕ್ಕೆ ಹಾಕೊಂಡಿದೀವಿ. ಸ್ಪೆಷಲ್ ಬಿರಿಯಾನಿ, ಎಗ್ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ರುಬ್ಬಿರ್ತಕ್ಕಂಥ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಪುದೀನ ಎಲ್ಲ ಇದೆ ಇದರೊಳಗಡೆ. ಎಸ್ ಮೇಡಮ್. ಅದು ಸ್ವಲ್ಪ ವಾಸನೆ ಆಗೋರು ಫ್ರೈ ಹೋಗ್ಬೇಕು. ಹೋಗಿ ಹೋಗಿ ಹಾಕಿ. ಏನೊಂದು 15 ಮಿನಿಟ್ಸ್ ಒಳಗೆ ಮಾಡ್ಬೋದಾ? ಹಾಂ ಸರ್. ಹಾ, 15 ಬಿರಿಯಾನಿ? ನಿಮಿಷದಲ್ಲಿ ಆಗುತ್ತೆ. ಓಕೆ ಮೇಡಮ್. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ. ರವಿ ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಓಕೆ. ಮೆಣಸಿನ್ಕಾಯಿ, ರವಿ ಅವರ ಅಚ್ಕಾರದ ಪುಡಿ. ಸಾಕು ಸರ್. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿ ಅದ್ಭುತವಾಗಿರುವಂತಹ ಅಡಿಗೆಗಳನ್ನ ಮಾಡ್ತಾ ಇದೀವಿ. ಎಸ್ ಮೇಡಮ್. ಸರ್, ಈ ಮೊಟ್ಟೆನ ಸ್ವಲ್ಪ ಚಾಕು ತಗೊಳ್ಳಿ, ಚಾಕು. ಸ್ವಲ್ಪ ಈ ಥರ ಮಾಡಬೇಕು, ಅದು ಮಸಾಲೆ ಒಳಗಡೆ ಹೋಗ್ಬೇಕು. ಓಕೆ. ಅಂದ್ರೆ ಮೊಟ್ಟೆನ ಚುಚ್ಕೋಬೇಕು. ಚುಚ್ಕೊಳ್ಳಿ. ಓ, ಬಿರಿಯಾನಿಗೆ ಹಿಂಗೆ ಹಾಕ್ಬಿಡೋದಾ? ತೆಗಿಬೇಕಾದ್ರೆ ಹೆಂಗೆ ಬರುತ್ತೆ? ಒಂದು ನಿಮಿಷ ಇರಿ ಸರ್. ತೊಗೊಳ್ಳಿ, ಅದೇನಾರ ಮಾಡ್ಕೊಳ್ಳಿ. ಪೂರಿ ಸ್ವಲ್ಪ ಸಣ್ಣ ಎಸ್. ಇದು ಮಸಾಲೆ ಹಿಡಿಯೋ ಥರ ಫ್ರೈ ಮಾಡ್ಕೋಬೇಕು. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಮೊಟ್ಟೆ 2ನ್ನ ಒಡೆದು ಕೂಡ ಹಾಕಿದೀವಿ, ಒಂದು 4ನ್ನ ಬೇಯಿಸಿ ಕೂಡ ಹಾಕಿದೀವಿ. ಅದನ್ನ ಈ ಬೌಲಿಗೆ ಹಾಕೊಳ್ಳಿ. ಅಂದ್ರೆ ಮೊಟ್ಟೆಗಿನ ಸ್ವಲ್ಪ ಚುಚ್ಚಿ ಮಸಾಲೆ ಇಡಿಸಿದೀವಿ ಒಳಗಡೆ. ಮಸಾಲೆ ಹಿಡಿದಾದ್ಮೇಲೆ ಅದನ್ನ ತೆಗೆದುಬಿಡ್ತಾ ಇದೀವಿ ತಿರ್ಗಾ. ಅದೇ ಅನ್ಕೊಂಡೆ ಎಲ್ಲಪ್ಪ ಅಕ್ಕಿ ಹಾಕ್ಬಿಟ್ರೆ ಎಲ್ಲಿ ಸಿಗುತ್ತೆ ಮೊಟ್ಟೆ ಅನ್ಕೊಂಡಿದ್ದೆ. ಓಕೆ ಮೇಡಮ್. ಎಗ್ ಬಿರಿಯಾನಿ ತಾನೇ ಮಾಡ್ತಾರದು ನಾವು? ಹಾಂ ಓಕೆ ಬಿಡಿ. ಈಗ ರೈಸ್ ಹಾಕ್ಬೇಕು. ಹಾಕ್ಬಿಡ್ತೀರಾ? ಫೈನಲ್ ಆಗಿ ಹಾಕ್ತಾ ಇದ್ದೀರಾ? ಹಾಕಿ. ಜೀರಿಗೆ ಸಾಂಬ ಅಕ್ಕಿನ ಯೂಸ್ ಮಾಡ್ತಾ ಇದ್ದಾರೆ. ಯೂಶಲಿ ಇದಕ್ಕೆ ಜೀರಿಗೆ ಸಾಂಬ ಅಕ್ಕಿನೇ ಚೆನ್ನಾಗಿರೋದು. ಬಾಸುಮತಿಗಿಂತ ಈ ತರ ರೈಸ್ಗಳಿಗೆ ಚೆನ್ನಾಗಿರುತ್ತೆ. ಓಕೆ. ಫ್ರೈ. ಎಷ್ಟು ನೀರು ಹಾಕ್ತೀರಿ? ನನಗೆ ಬೌಲಲ್ಲಿ ಅಭ್ಯಾಸ ಇಲ್ಲ ಸರ್, ಕೈ ಹಿಂಗಿಟ್ಟು ಏಯ್! ನೀರು ಹಾಕ್ಬಿಟ್ಟು. ಓ, ಹಿಂಗ್ ಕೈ ಹಿಂಗ್ ಇಟ್ಬಿಟ್ಟು ಹಿಂಗ್ ನೋಡ್ಕೊಳ್ಳೋದಾ? ಅದು ಏನ್ ಇಡ್ತೀರೋ? ಅಂದ್ರೆ ನಿಮ್ಮಲ್ಲಿ ಹಂಗೆ ನೋಡ್ಕೊಳ್ಳೋದು? ನಾನು ಮಾಡ್ಬೇಕಾದ್ರೆ ಹಾಗೇನೆ. ಒಳ್ಳೆ ಕೆಲಸ. ಅದ್ ಹೆಂಗ್ರಿ ತಳ ಸಿಗುತ್ತೆ ನಿಮ್ಗೆ? ಅದ್ ಹೆಂಗ್ರಿ ಅಳತೆ ಸಿಗುತ್ತೆ ನಿಮ್ಗೆ? ಸರ್, ಈಗ ಅಕ್ಕಿ ಮೇಲೆ ಬಂದಿರುತ್ತಲ್ಲ, ಎಲ್ಲ ಅಕ್ಕಿ ಮೇಲೆ ಎಲ್ರಿ ಉರಿ ಬಂದಿರುತ್ತೆ? ಸ್ವಲ್ಪ ಕಮ್ಮಿ ಮಾಡಿ ಸರ್. ಈಗ ಇಲ್ಲಿ ಅಕ್ಕಿ ಇದೆಯಾ, ಇಲ್ಲಿಂದ ಇಲ್ಲಿ ಗೇಟ್ 1.5 ಗೇಟ್ ನೀರು. 1.5 ಗೀಟ್ ನೀರು. ಇದೊಂಥರ ಅಳತೆ ಬರ್ಕೊಡ್ರಿ ಎಲ್ಲಾರು. ಏಯ್, 1ಕ್ಕೆ 1.5 ನೀರು ಹಾಕಿದ್ರೆ ಸಾಕು. ಅಕ್ಕಿ ಒಂದು ಬೌಲ್ ತಗೊಂಡಿದ್ರೆ ಅದರ 1.5 ನೀರು ಹಾಕಿದ್ರೆ ಅದ್ಭುತವಾಗಿರುವಂತ ಬಿರಿಯಾನಿ ಆಗುತ್ತೆ. ಇನ್ನೆಲ್ಲೋ ಬಿಸಿಲು ಕೈ ಇಟ್ಟು ಹಿಂಗೆಲ್ಲೋ ನೋಡ್ಕೊಂಡು ಅದು ಹೆಂಗ್ ನೋಡ್ಕೊಳ್ಳೋದಪ್ಪ? ಸ್ವಲ್ಪ ನಿಂಬೆ ಹಾಕೊಳ್ಳಿ. ಎಷ್ಟು ವಿಷಲ್ ಬೇಕಾಗುತ್ತೆ ಇದಕ್ಕೆ? 2 ವಿಷಲ್ಸ್. 2 ವಿಷಲ್ ಸಾಕಾ? ಹಾಂ. ಎಸ್ ಮೇಡಮ್. ಮೊಸರು ಮೊಸರು ಬೇರೆ ಹಾಕ್ತಾ ಇದ್ದೀರಾ? ಓಕೆ. ಟೇಸ್ಟಿಗೆ. ಟೇಸ್ಟಿಗೆ ಮೊಸರು. ಟೇಸ್ಟ್ ಹಾಕಿದೀವಲ್ರಿ ಅವಲೇ ಆಶೀರ್ವಾದ್ ಸ್ವಸ್ತಿಗಿನ. ಉಪ್ಪು ಸರ್ ಹಾಕೊಳ್ರಿ.
ಉಪ್ಪೇನು ಕೈಲಿ ಹಾಕದ ಸ್ಪೂನ್ ಹಾಕದ ಮಲ್ಲಿ? ಕೈಯಲ್ಲಿ ಓಕೆ ಇರಿ ಸರ್. ಮೊಟ್ಟೆ ಹಾಕ್ತಾ ಇದ್ದೀನಿ. ಓಕೆ. ಬೇಯಿಸ್ಕೊಂಡಿರೋದು ಉಪ್ಪು ಖಾರ ಎಳ್ದಿರೋ ಮೊಟ್ಟೆ ಇದಕ್ಕೆ ಹಾಕೊಂಡ್ಬರ್ತಾ ಇದು ಇದ್ದೀರಾ? ಒಂದು ಸ್ವಲ್ಪ ಕುದಿದ ಮೇಲೆ ಹಿಂಗೆ ಹಾಕಿದ್ರೆ ಮೇಲೆ ಹಾಕೊಳ್ಳಿ. ಓಹೋ, ಸಖತ್ ಐಡಿಯಾ ಮಾಡಿರಿ. ಹಾಕಿ. ಎಷ್ಟು ವಿಷಲ್ ಬೇಕು? 2 ವಿಷಲ್ಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸರೋಜ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಎಗ್ ಬಿರಿಯಾನಿನ ಮಾಡ್ತಾ ಇದ್ದಾರೆ. 2 ವಿಷಲ್ ಕೂಗಿದ್ರೆ ಅದ್ಭುತವಾಗಿರುವಂಥ ಬಿರಿಯಾನಿ ತಯಾರಾಗುತ್ತೆ. ಇದು ಕಾಂಬಿನೇಷನ್ ಏನು? ಏನೂ ಇಲ್ಲ ಸರ್, ಹಾಗೆ ತಿನ್ಬೋದು. ಹಾಗೆ ತಿನ್ಬೋದಾ? ಮೊಸರು ಬಜ್ಜಿಲೂ ತಿನ್ಬೋದು. ಮೊಸರು ಬಜ್ಜಿಲು ತಿನ್ಬೋದು, ಹಾಗೆ ತಿನ್ಬೋದು. ಓಹೋ ಹೋ ಹೋ ಹೋ, ಆಗಿದೆಯಾ? ಆಗಿದೆ ಸರ್. ತಿರುಗಿಸಿ. ಎಸ್, ಸಿಗ್ತಾ ಎಗ್ಗು? ಹುಡ್ಕೋಬೇಕು ಎಗ್ಗೆಲ್ಲಿದೆ ಅಂತ. ತಗೊಂಡ್ಬಿಡ್ತೀರಾ ಫಸ್ಟ್ ಏನೇ? ಇಲ್ಲ ತಿರುಗಿಸಿದ್ರೆ ಕಟ್ ಆಗಿಬಿಡುತ್ತೆ ಸರ್. ಓಹೋ ಹೋ ಹೋ, ವೆರಿ ಗುಡ್. ನಿಮ್ಮಲ್ಲಿ ಎಗ್ ಬಿರಿಯಾನಿ ಹಿಂಗೆ ಮಾಡೋದಾ? ಎಷ್ಟು 3 ಹಾಕಿದ್ರಾ? 4. ಇನ್ನೊಂದೆಲ್ಲ ಐತ್ರಿ? ಇಲ್ಲೇ ಇದೆ. ಓಕೆ, ಬೇಯಿಸಿರ್ತಕ್ಕಂಥ ಮೊಟ್ಟೆನ ಬಿರಿಯಾನಿಲಿ ಹಾಕಿ ಹಂಗೆ. ಎಸ್, ಒಳ್ಳೆ ಎಗ್ ಬಿರಿಯಾನಿ, ಬಿಸಿ ಬಿಸಿ ಎಗ್ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದಕ್ಕೆ ಸೈಡ್ಸ್ ಗಿಡ್ಸ್ ಎಲ್ಲ ಏನು ಬೇಡವಾ ಸರೋಜ್ ಅವರೇ? ಇಲ್ಲ ಸರ್, ಮೊಸರು ಬಜ್ಜಿ ಇದ್ರೆ ತಿನ್ಬೋದು, ಇಲ್ಲ ಹಾಗೆ ತಿನ್ಬೋದು. ಹಾಗೆ ತಿನ್ಕೋಬಹುದು. ಓಕೆ, ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿ ಟು ಈಟ್ಸ್. ಬಿಸಿ ಬಿಸಿ ಬಿರಿಯಾನಿ ರೆಡಿ ಟು ಈಟ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರೋಜ್ ಅವರು ಬಂದಿದ್ದಾರೆ, ಬಾಪೂಜಿ ನಗರದಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಎಗ್ ಬಿರಿಯಾನಿನ ಮಾಡಿಕೊಟ್ಟಿದ್ದಾರೆ. ಮೊಟ್ಟೆಯ ಬಿರಿಯಾನಿ ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಎಗ್ ಬಿರಿಯಾನಿ ಮಾಡ್ಕೊಳ್ಳಿ. ಎಗ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ, ಟೊಮೆಟೊ ಹಾಕಿ ಫ್ರೈ ಮಾಡಿ. ಇದಕ್ಕೆ ಪುದೀನ, ಮೊಟ್ಟೆಯನ್ನು ಒಡೆದು ಹಾಕಿ ಹುರಿಯಿರಿ. ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ನೀರು ಹಾಕಿ ಗ್ರೈಂಡ್ ಮಾಡಿ ಕುಕ್ಕರ್ಗೆ ಹಾಕಿ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಬೇಯಿಸಿದ ಮೊಟ್ಟೆಯನ್ನು ತೆಗೆದು ತೊಳೆದ ಅಕ್ಕಿ, ನೀರು, ನಿಂಬೆ ರಸ, ಮೊಸರು, ಉಪ್ಪು, ಹುರಿದು ತೆಗೆದಿಟ್ಟ ಮೊಟ್ಟೆ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಎಗ್ ಬಿರಿಯಾನಿ ತಿನ್ನಲು ರೆಡಿ. ಸರೋಜ್ ಅವರೇ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಗ್ಯಾರಂಟಿನಾ? ಖಂಡಿತ. ಓಕೆ, ಯಾರಿಗೆ ಇಷ್ಟ ನಿಮ್ಮಲ್ಲಿ ಅಂತ ಹೇಳಿದ್ರಿ ದಿನ? ನನ್ನ ಅಳಿಯ, ನನ್ನ ಮಗಳು. ನಿಮ್ಮ ಅಳಿಯ ಮಗಳು. ಏನು ನಿಮ್ಮ ಅಳಿಯನ ಹೆಸರೇನು? ಶ್ರೀಧರ್ ಅಂತ. ಶ್ರೀಧರ್ ಅವರಾ? ಅವ್ರಿಗೆ ನಿಮ್ಮ ಮಗಳಿಗೆ ಇಷ್ಟನಾ ಇದು? ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಎಗ್ ಬಿರಿಯಾನಿಗೂ ಚಿಕನ್ ಬಿರಿಯಾನಿ ಏನು ವ್ಯತ್ಯಾಸ? ಅದಕ್ಕೆ ಚಿಕನ್ ಹಾಕ್ತೀವಿ, ಇದಕ್ಕೆ ಎಗ್ ಹಾಕ್ತೀವಿ. ಮಸಾಲ ಅಷ್ಟೇನಾ? ಅಷ್ಟೇ ಸರ್, ನಾನು ಹಾಕೋದಷ್ಟೇ. ಎಗ್ ಬಿರಿಯಾನಿ ಸ್ವಲ್ಪ ಲೈಟ್ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಮಸಾಲ ನಾವು ಚಿಕನ್ ಇರೋದ್ರಿಂದ ಹಾಕ್ತೀವಿ. ಇಲ್ಲಿ ಮಸಾಲ ತುಂಬ ಕಡಿಮೆ ಇರುತ್ತೆ. ಒಂದಿಷ್ಟು ಅನ್ನ ತಿನ್ನೋ ಕಡೆ ಒಂದಿಷ್ಟು ತಿನ್ಬೋದು ಅಷ್ಟೇ. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಫಸ್ಟ್ ಕ್ಲಾಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಉಪ್ಪು ಖಾರ ಸರ್. ಅನ್ನ ಉದುದ್ರಾಗಿದ್ರೆ ಇನ್ನು ಟೇಸ್ಟ್ ಚೆನ್ನಾಗುತ್ತೆ. ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ರೈಸ್ ಮನೆಯಿಂದಾನೇ ತಂದಿದೆ ಸರ್, ಅದಕ್ಕೆ. ಓ, ನಮ್ಮ ರೈಸಲ್ಲಿ ಉದುರಾಗಿ ಬರಲ್ಲ ಅಂತನಾ? ಅಂದರೆ ನಾನು ಈ ರೈಸಲ್ಲಿ ಮಾಡೋ ಅಭ್ಯಾಸ, ಅದಕ್ಕೆ ನೀರು ಜಾಸ್ತಿ ಹಾಕ್ಬಿಡ್ತೀನಿ ಅನ್ನೋ ಭಯ. ಅದೇ ನಿಮ್ಮನೆ ಸ್ಟವ್ ಇವು ತಂದಿಲ್ವಲ್ಲ ನಮ್ಮ ಪುಣ್ಯಕ್ಕೆ. ಬಟ್ ರಾಯ್ತಾ ಬೇಕು. ಹಾಂ, ಮೊಸರು ಬಜ್ಜಿ ಇದ್ರೆ ತುಂಬ ಚೆನ್ನಾಗಿ. ಸ್ವಲ್ಪ ಮೊಸರು ಬಜ್ಜಿ ಇದ್ರೆ ತಿನ್ನಕ್ಕೆ ಮಜವಾಗಿರುತ್ತೆ. ಥ್ಯಾಂಕ್ ಯು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ, ITC ಫ್ಯಾಕ್ಟರಿಯವರು ಹಸುವಿನ ಹಾಲನ್ನೇ ಒಂದು ಕಡೆಗೆ ಹಾಕಿ ಅದರಿಂದನೇ ಮಾಡಿರ್ತಕ್ಕಂಥ ಅದ್ಭುತವಾದಂಥ ತುಪ್ಪ ನಿಮಗೋಸ್ಕರ ಯೂಸ್ ಮಾಡಿ. ಜೊತೆಗೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ? ಬರ್ತಾ ಇದ್ದಾರೆ ಆರೋಗ್ಯದ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಮೋನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ ಮುರಳಿ. ನಮಸ್ಕಾರ ಗುರುಜಿ. ಏನ್ ಗುರುಜಿ, ಇವತ್ತೇನೋ ಸಾಗು ಗೀಗು ಮಾಡೋ ಥರ ಕಾಣ್ತಾ ಇದ್ದೀರಾ ನೀವು?
ನೀವೇನೋ ನಿನ್ನೇನೋ ಬ್ರೆಡ್ ರೋಟಿ ತಿನ್ಬೇಕಾರೆ ಏನೋ ಅಂತ ಇದ್ರಲ್ಲ, ಚಟ್ನಿ ಜೊತೆ ತಿನ್ಬೇಕಾ, ಏನ್ ಗುರುಜಿ ತಿನ್ಬೇಕು ಅಂತ. ಯಾವನಾರು ಈ ರೋಟಿ ಅದಕ್ಕೋಸ್ಕರ ಚಪಾತಿ ಎಲ್ಲ ಚಟ್ನಿ ಜೊತೆ ತಿನ್ನಲ್ಲ ಗುರೂಜಿ. ಅದಕ್ಕೆ ತಿನ್ಸೋಣ ಇವತ್ತು ಸಾಗು, ಅಂತ. ಇಲ್ಲ ಅಂದ್ರೆ ಇದು ಏನಾದ್ರು ಇರ್ಬೇಕು ಗುರುಜಿ ಪಕ್ಕದಲ್ಲಿ, ಅವೆಲ್ಲ ಏನಿಲ್ಲ. ಅದಕ್ಕೆ ಇದು ಕೊಡೋಣ ಅಂತ ನೋಡಿ. ಇವಾಗ ಓಕೆ, ಏನ್ ಮಾಡ್ತಾ ಇದ್ದೀರಾ ಗುರುಜಿ? ದಮ್ ಆಲು ಅಂತ. ದಮ್ ಹಾಲು ಮಾಡ್ತಾ ಇದೀವಿ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಬೆಲ್ಲ, ಸಕ್ಕರೆಗಳನ್ನ ಬಳಸದೆ ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಆರೋಗ್ಯದ ಅಡಿಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡಕ್ಕೋಸ್ಕರ ಗುರುಜಿ ಅವರು ಇಲ್ಲಿದ್ದಾರೆ. ಗುರುಜಿ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ದಮ್ ಆಲು ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಈರುಳ್ಳಿ, ಟೊಮ್ಯಾಟೊ ಪ್ಯೂರಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ದ್ರಾಕ್ಷಿ, ಗೋಡಂಬಿ, ಗಸಗಸೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು. ಯೂಶಲಿ ಎಲ್ಲ ತಿಂದಿರ್ತೀರಾ, ಆದರೆ ಇಲ್ಲಿ ಎಣ್ಣೆ ಬೆಣ್ಣೆ ಇಲ್ಲದೆ ಕೂಡ ಅಡಿಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡಕ್ಕೋಸ್ಕರ ಗುರುಜಿ ಅವ್ರು ಬಂದಿದ್ದಾರೆ. ಓಕೆ ಗುರು, ಶುರು ಮಾಡೋಣ ಗುರುಜಿ. ಶುರು ಮಾಡೋಣ. ಏನ್ ಕೊಡಿ ನಿಮ್ಗೆ? ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಹಸಿ ಈರುಳ್ಳಿ. ಹಸಿ ಈರುಳ್ಳಿ. ಯಾಕಂದ್ರೆ ಸಾಗು ಮಾಡ್ಕೋಬಹುದು, ಅದ್ರ ಮೇಲೆ ಇಷ್ಟು ಎಣ್ಣೆ ತೇಲ್ತಾ ಇರಬೇಕು, ಎಣ್ಣೆ ತಿನ್ಬೇಕು, ಬೆಣ್ಣೆ ತಿನ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಇವೆಲ್ಲ ಇಲ್ಲದೆ ಕೂಡ ಯಾವ ರೀತಿ ಅಡಿಗೆ ಮಾಡ್ಕೊಂಡ್ರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಗುರುಜಿಯವರು. ಬೆಳ್ಳುಳ್ಳಿ, ಈರುಳ್ಳಿ ಹಾಕೊಂಡಿದೀವಿ, ಬೆಳ್ಳುಳ್ಳಿ ಹಾಕೊಂಡಿದೀವಿ, ಹಸಿ ಶುಂಠಿ, ಸ್ವಲ್ಪ ಉಪ್ಪು ಹಾಕೋಣ. ಇದೇನು ಗುರುಜಿ ಇದು ಪೇಸ್ಟ್ ಮಾಡ್ಕೊಂಡು ತಂದ್ಬಿಟ್ಟಿದ್ದೀರಾ? ಟೊಮೆಟೊನ ಟೊಮೆಟೊ ಪ್ಯೂರಿ ಬೇಯಿಸಿ ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದೀವ ಅಥವಾ ಹಸಿದೇ ಮಾಡ್ಕೊಂಡಿದೀವ? ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು. ಎಸ್, ಯಾಕಂದ್ರೆ ಅದು ನಿಮ್ಗೆ ಅದು ಹಿಡಿದು ನೋಡಿದಾಗಲೇ ಗೊತ್ತಾಗುತ್ತೆ. ಚೆನ್ನಾಗಿ ಬೇಯಿಸಿದ ನಂತರ ಸಿಪ್ಪೆಯನ್ನು ತೆಗೆದು ರುಬ್ಬಿರ್ತಕ್ಕಂಥ ಟೊಮೆಟೊ ಪ್ಯೂರಿ ಇದು. ಎಸ್, ಬಟ್ ನಮ್ಗೇನು ಗೊತ್ತಾ ಗುರುಜಿ, ಈ ಗ್ರೇವಿ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಮಸಾಲಾ ಪದಾರ್ಥಗಳು ಬೀಳ್ಬೇಕು ಅನ್ಸುತ್ತೆ. ಗರಂ ಮಸಾಲ ಹಾಕೊಂಡ್ಬಿಡಿ ಆಮೇಲೆ. ಓಕೆ, ಇದಕ್ಕೇನು ಹಾಕಿದೀವಿ? ಬರೀ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಈ ಮೂರನ್ನೇ ರುಬ್ಬಿರ್ತಕ್ಕಂಥದ್ದು. ಉಪ್ಪು ಹಾಕ್ಬಿಟ್ಟಿದೀವಿ. ಉಪ್ಪುನು ಹಾಕಿದೀವಿ, ಮೆಣಸಿನ್ಕಾಯಿ ಬಿಟ್ಬಿಟ್ಟು ಗುರುಜಿ ಹಂಗೆ ಹಾಕದ? ಆಮೇಲೆ ಹಾಕೋಣ. ಇದು ಯಾವ್ದಕ್ಕೆ ಚೆನ್ನಾಗಿರುತ್ತೆ? ಆಲೂ ದಮ್ಮು ಚಪಾತಿಗೆ. ಓಕೆ, ಅದೇ ಇವಾಗ ಬ್ರೆಡ್ ರೋಟಿ ಅಂತ ಅದೇ ಮಾಡಿದ್ವಲ್ಲ ಅದಲ್ಲ ಗುರುಜಿ? ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಕೊನೆಗೆ ದೋಸೆಗೆ ಬೇಕಾದ್ರೂ ಚೆನ್ನಾಗಿರುತ್ತೆ. ಫಾರ್ ಎವ್ರಿಥಿಂಗ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ಬೇಕು. ಟೊಮೆಟೊವನ್ನ ಬೇಯಿಸಿ ಸಿಪ್ಪೆಯನ್ನು ತೆಗೆದು ರುಬ್ಬಿರ್ತಕ್ಕಂಥ ಟೊಮೆಟೊ ಪೇಸ್ಟ್ ಹಾಕಿದ್ವಿ. ಈ ಆಲೂಗಡ್ಡೆ ಏನ್ ಮಾಡ್ತೀರಾ ಗುರುಜಿ ನೀವು? ಆಲೂಗಡ್ಡೆಯನ್ನು ಕತ್ತರಿಸ್ಬಿಟ್ಟು ಓಕೆ, ಒಳಗಡೆ ಇರೋ ಸ್ವಲ್ಪ ಸ್ಕೂಪ್ ಔಟ್ ಮಾಡ್ಬಿಟ್ಟು ಅದ್ರ ಜೊತೆ ಗರಂ ಮಸಾಲ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಈ ಗೋಡಂಬಿ ದ್ರಾಕ್ಷಿನೆಲ್ಲ ಮಿಕ್ಸ್ ಮಾಡಿಬಿಟ್ಟು ರೀಸ್ಟಫ್ ಮಾಡಿಬಿಟ್ಟು ಅದ್ರೊಳಗಡೆ ಬಿಟ್ಬಿಡೋಣ. ಓಹೋ, ಅಂದ್ರೆ ನಾವೇನ್ ಮಾಡ್ಕೊಳ್ತಾ ಇದೀವಿ, ಕೊಬ್ಬರಿ ಓಲ್ಡ್ ತರ ಅದನ್ನ ತೆಗೆದು ಬಿಡ್ತಾ ಇದೀವಿ. ಆಲೂಗಡ್ಡೆನ ಅರ್ಧಕ್ಕೆ ಕಟ್ ಮಾಡಿ ಒಳಗಡೆ ನೀಟಾಗಿ ತೆಗೆದು ಅದಕ್ಕೆ ತಿರ್ಗಾ ಸ್ಟಫಿಂಗ್ ಮಾಡಿ ತುಂಬಿ ಅದನ್ನ ತಿರ್ಗಾ ಈ ಮಸಾಲಾ ಪದಾರ್ಥದಲ್ಲಿ ಬಿಡ್ತೀವಿ ಅಲ್ವಾ ಗುರುಜಿ? ಅದು ಆಲೂಗಡ್ಡೆನ ನೀರಲ್ಲಿ ಬೇಯಿಸ್ಕೊಂಡು ತಂದಿರ್ತಕ್ಕಂಥದ್ದು. ಸಾಧಾರಣವಾಗಿ ಜಾಸ್ತಿ ಏನು ಬೇಯಿಸೋದು ಬೇಡ, 1-2 ವಿಷಲ್ ಕೂಗ್ಸಿದ್ರೆ ಸಾಕು ಅಲ್ವಾ ಗುರುಜಿ? ಇವಾಗ ಏನ್ ಮಾಡ್ತೀವಿ ಗುರುಜಿ ಇದಕ್ಕೆ? ಸೊ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೆ ಕಲ್ಸ್ಕೊಳ್ತೀವಿ. ಓಕೆ, ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕೊಳ್ಳೋಣ. ಗರಂ ಮಸಾಲ. ಓಕೆ 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 ಏನ್ ಕೊಡ್ಲಿ ಗುರುಜಿ? ಗರಂ ಮಸಾಲ ಕೊಡ್ಲಾ? ಸಾಕು. ಅಚ್ಕಾರದ ಪುಡಿ ಸ್ವಲ್ಪ. ಓಕೆ, ಸ್ವಲ್ಪ ರವಿ ಮಸಾಲೆಗಳನ್ನ ಹಾಕೊಂಡು ಗರಂ ಮಸಾಲ ಹಾಕಿ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ, ಸ್ವಲ್ಪ ಅದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಆ ಮಿಕ್ಸ್ ಮಾಡಿದಂಥ ಸ್ಟಫ್ನ ತಿರ್ಗಿ ಅದಕ್ಕೆ ಸ್ಟಫಿಂಗ್ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಗುರುಜಿ. ಖಾರದ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ರವಿಯವ್ರ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ. ಓಕೆ, ಸ್ವಲ್ಪ ಗರಂ ಮಸಾಲ ಹಾಕ್ಲಾ ಗುರುಜಿ? ಇದು ಗಸಗಸೆ ಮತ್ತೆ ಗೋಡಂಬಿ. ಓಕೆ, ಹಾಕಿದ್ದೀವಿ. ಒಳ್ಳೆ ಮಸಾಲ ತಯಾರಾಗ್ತದೆ. ಸ್ಟಫಿಂಗ್ ತುಂಬ್ತಾ ಇದೀವಲ್ಲ ಗುರುಜಿ ಅದನ್ನ? ಸ್ಟಫಿಂಗ್ ಹಾಕೋಣ. ಸ್ವಲ್ಪ ಅದಕ್ಕೂ ಅಚ್ಕಾರದ ಪುಡಿ ಹಾಕಿದೀವಿ, ಸ್ವಲ್ಪ ಗರಂ ಮಸಾಲ ಹಾಕಿದೀವಿ, ದ್ರಾಕ್ಷಿ ಗೋಡಂಬಿನ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡಿ. ಎಸ್ ಗುರುಜಿ, ಹಾಕೊಳ್ಳಿ ಗುರುಜಿ. ಸ್ಟಫ್ ಮಾಡಿರುವಂಥ ಆಲೂಗಡ್ಡೆ, ಸೊ ಇದಕ್ಕೆ ಈಗಲೇ ಹಸಿಮೆಣಸಿನಕಾಯಿ ಹಾಕೋಣ. ಓಕೆ,
ಆ ಸ್ಟಫಿಂಗಲ್ಲಿ ಏನಂತ ಹೇಳಿದ್ರೆ ಆಲೂಗಡ್ಡೆನೂ ಕೂಡ ಬೇಯಿಸಿದ್ದೀವಿ, ಅದೇ ಆಲೂಗಡ್ಡೆ ತೆಗೆದಿದ್ದೀವಿ, ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಮಿಕ್ಸ್ ಮಾಡಿದ್ದೀವಿ. ಆ ಒಳಗೆ ತುಂಬಿರೋದ್ರಿಂದ ಒಂದು ಕುದಿ ಬಂದು ಆ ಉಪ್ಪು ಖಾರ ಎಲ್ಲ ಆಲೂಗಡ್ಡೆ ಹಿಡಿದ್ರೆ ಸಾಕು, ನಿಮಗೆ ಒಳ್ಳೆ ಗ್ರೇವಿ ತಯಾರಾಗುತ್ತೆ. ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಒಳ್ಳೆ ಒಂದು ಹಾಲು ದಮ್ಮನ್ನ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಆಲೂ ದಮ್ ರೆಡಿಯಾಗಿದೆ. ಗಟ್ಟಿ ಗ್ರೇವಿ ಚಪಾತಿ ಪೂರಿ ದೋಸೆಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ದಮ್ ಆಲೂ ದಮ್ ಆಲೂ ತಯಾರು ಮಾಡ್ಕೊಟ್ಟಿದ್ದಾರೆ ಗುರುಜಿಯವರು. ಒಳ್ಳೆ ಗ್ರೇವಿ ಬಂದ್ಬಿಟ್ಟಿದ್ದಾರೆ ಇವಾಗ ಗುರುಜಿಯವರು. ಇದನ್ನ ಯಾವ ರೀತಿ ಮಾಡೋದು ಮತ್ತೊಮ್ಮೆ ತೋರಿಸ್ತಿದೀವಿ, ನೋಡ್ಕೊಳ್ಳಿ. ಒಳ್ಳೆ ದಮ್ ಆಲೂ ಮಾಡ್ಕೊಳ್ಳಿ. ದಮ್ ಆಲೂ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು ಹಾಕಿ ರುಬ್ಬಿ ಪ್ಯಾನ್ಗೆ ಹಾಕಿ ಟೊಮೆಟೊ ಪ್ಯೂರಿ ಸೇರಿಸಿ ಬೇಯಿಸಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ರುಬ್ಬಿದ ಗಸಗಸೆ ಗೋಡಂಬಿ ಮಿಶ್ರಣ ಹಾಕಿ ನೀರು ಸೇರಿಸಿ ಕುದಿಸಿ. ಬೇಯಿಸಿದ ಆಲೂಗೆಡ್ಡೆಯ ಮಧ್ಯಭಾಗವನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಗೋಡಂಬಿ, ದ್ರಾಕ್ಷಿ, ಉಪ್ಪು, ಗರಂ ಮಸಾಲ, ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಆಲೂಗೆಡ್ಡೆಯ ಮಧ್ಯೆ ತುಂಬಿ ಪ್ಯಾನ್ಗೆ ಹಾಕಿ ಹಸಿಮೆಣಸಿನಕಾಯಿ ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ದಮ್ ಆಲೂ ಸವಿಯಲು ಸಿದ್ಧ. ಗುರುಜಿ ಫಸ್ಟ್ ಟೈಮ್ ಎಲ್ಲ ರುಬ್ಬಿ ಗಿಬ್ಬಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಇವತ್ತು. ತಿನ್ ನೋಡಿ ಮುಳ್ಳಿವ್ರೆ, ನಮ್ಗೇನು ರುಬ್ಬಕ್ ಬರಲ್ವಾ ಅಂತ. ಹಸಿ ಮೆಣಸಿನಕಾಯಿ ಕೂಡ ಇಟ್ಕೊಳ್ಳಿ ಜೊತೆಲಿ ಖಾರ ಬೇಕು ಅಂದ್ರೆ. ಹಂಗಂತೀರ ಗುರುಜಿ? ಈ ಮೊದ್ಲಿಂದನೇ ವೆಜ್ಜೇನ ಗುರುಜಿ? ಹೌದು, ಸುಮ್ಮನೆ ಕೇಳಿ. ಅದು ಒಂದಾನದ ಕಾಲದಲ್ಲಿ ಮೊಟ್ಟೆ ತಿಂತಿದ್ದೆ. ಅದ್ ಬಿಡಿ, ವೆಜ್ಜೇ ಅದು ಇವಾಗ. ಓ, ನಿಮ್ಮ ಕಾಲದಲ್ಲಿ ಅದು ನಾನ್ ವೆಜ್ ಆಗಿತ್ತಾ? ಇವಾಗ ನಾನ್ ವೆಜ್. ಎಲ್ಲಿಂದ ಸ್ವೀಟ್ ಬಂತು? ಈರುಳ್ಳಿ ಅನ್ಸುತ್ತೆ. ಆಲೂಗಡ್ಡೆನಲ್ಲಿ ಇರುತ್ತೆ. ಗೋಡಂಬಿ ಬೇರೆ ಹಾಕಿದೀವಿ. ಸ್ವಲ್ಪ ಅದು ದ್ರಾಕ್ಷಿ ಇದೆ, ಸ್ವಲ್ಪ ದ್ರಾಕ್ಷಿ ಇದೆ. ಓಕೆ, ನೋಡಿ ಚೆನ್ನಾಗಿ ಬೆಂದು ನೀರಾಗೋಗಿದೆ. ಒಳ್ಳೆ ರೋಟಿ, ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್. ನಿಮ್ಗೆ ಅನ್ಸೋದೇ ಇಲ್ಲ ಈಗ ನಾವು ಎಣ್ಣೆ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ, ಮಣ್ಣು ಮಸಿ ಏನು ಅನ್ಸಲ್ಲ. ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ಇದನ್ನ ತಿಂದು ಖಾಲಿ ಮಾಡ್ತೀನಿ. ಜೊತೆಗೆ ಬಾಲಕೃಷ್ಣ ಗುರುಜಿಯವ್ರನ್ನ ಭೇಟಿ ಮಾಡಬೇಕು. ನಂಬರ್ ಹೇಳಿ ಮುರಳಿ. 9886 9886256292 5629 ಈ ಸಂಖ್ಯೆ ಫೋನ್ ಮಾಡಿ ಗುರುಜಿಯವ್ರ ಜೊತೆ ಮಾತಾಡಿ. ಥ್ಯಾಂಕ್ ಯು ಗುರುಜಿ. Thank you. ಬಹಳ ಖುಷಿ ಆಯ್ತು. ಮುಗಿಸ್ತೀನಿ ಗುರುಜಿ. Sure, thank you. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ಒಳ್ಳೆ ಒಂದು ಅಡುಗೆ ಮಾಡಿ ತೋರಿಸ್ತೀನಿ, ನಮ್ಮ ರುಚಿನ ಒಂದ್ಸರಿ ನೋಡ್ಲಿ ಅಂತ ಇದ್ದಾರೆ. ನಮ್ಮ ಪ್ರಕಾಶ್ ರಾವ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ ಪ್ರಕಾಶ್ ರಾವ್. ನಮಸ್ಕಾರ ಸರ್. ಏನ್ ಮಾಡ್ತಾರೆ ಪ್ರಕಾಶ್ ರಾವ್? ಸರ್, ಇವತ್ತು ಚಿಕನ್ ಪಾಲಕ್ ಸಾಗು. ಚಿಕನ್ ಪಾಲಕ್ ಸಾಗುನಾ? ಹೌದು. ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಏನ್ ಜಾಸ್ತಿ ಇಲ್ಲ ಸರ್, ಒಂದು ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಸಾಗು ಸಾಗು ಚಿಕನ್ ಪಾಲಕ್ ಸಾಗು ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಚಿಕನ್ ಪಾಲಕ್ ಸಾಗು ಬೇಕಾಗುವ ಸಾಮಗ್ರಿಗಳು: ಚಿಕನ್, ಆಲೂಗೆಡ್ಡೆ, ಮೊಸರು, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ತುಪ್ಪ, ಸಾಸಿವೆ ಎಣ್ಣೆ. ಏನ್ ಕೊಡ್ಲಿ? ಒಂದು ಪ್ಯಾನ್ ಕೊಡಿ ಸರ್. ಪ್ಯಾನಲ್ಲಿ ಎಲ್ಲ ಮಾಡ್ಕೊಳ್ತೀರಾ? ಎರಡು ಥರ ರುಬ್ಬಿಂಗ್ ಇದೆಯಾ? ರುಬ್ಬಿಂಗ್ ಇದೆ. ಫಸ್ಟ್ ರುಬ್ಬಿಂಗ್ ಮಾಡ್ಕೊಂಬಿಡಿ. ಟೊಮೆಟೊ ರುಬ್ಕೊಳ್ಳೋಣ. ಟೊಮೆಟೊ. ಓಕೆ ಸರ್. ಓಕೆ ಸರ್, ಸಾಸಿವೆ ಎಣ್ಣೆ ಮಸ್ಟರ್ಡ್ ಆಯಿಲ್ ಇದು. ಇದಕ್ಕಾ? ಹೌದು. ಬೇರೆ ಎಣ್ಣೆಗಳೆಲ್ಲ ಬೇಡವಾ? ಬೇಡ, ಇದನ್ನೇ ಬೇಡ. ಸಾಸಿವೆ ಎಣ್ಣೆ ಹಾಕಿ ಮಾಡ್ತಕ್ಕಂಥ ಅಡುಗೆ ಹಾಕಿ ಸರ್. ಓ, ಗಟ್ಟಿ ಅಲ್ಲ ಸಾಸಿವೆ ಎಣ್ಣೆ ಸ್ವಲ್ಪ? ಹೌದು, ಟೇಸ್ಟ್ ಇದೆ. ಓಕೆ. ಈರುಳ್ಳಿ ಹಾಕ್ತೀನಿ ಹಾಗೆ ಸರ್. ಸ್ವಲ್ಪ ಈರುಳ್ಳಿ. ಆಹಾ, ನೋಡಿ ಅದು ಗೊತ್ತಾಗುತ್ತೆ ಸಾಸಿವೆ ಎಣ್ಣೆಯಲ್ಲಿ ನೀವು ಕರೆದ್ರೆ ಆ ಕಲರೇ ಚೇಂಜ್ ಆಗೋಯ್ತು ನೋಡಿ ಪ್ರಕಾಶ್ ರಾವ್. ಕಲರ್ ಚೇಂಜ್, ಟೇಸ್ಟ್ ಚೇಂಜ್ ಆಗುತ್ತೆ. ಹೌದಾ? ಓಕೆ. ಎಲ್ಲಿ ಮಾಡ್ತಾರೋ ಈ ಸಾಗುನ ಪ್ರಕಾಶ್ ರಾವ್? ನಾರ್ತ್ ಕಡೆ ಸರ್. ಸರ್, ಸಾಗು ಅಂದರೆ ಪಾಲಕ್ ಸಾಗು. ಇದನ್ನೇ ಪಾಲಕ್ನ ಹಂಗೆ ಫುಲ್ ಹಾಕೋಕೆ ಸಾಗು ಅಂತ ನಾರ್ತ್ ಕಡೆ. ಹೌದಾ? ನಾವು ಸಾಗು ಅಂದ್ರೆ ಪೂರಿ ಸಾಗು ಅಂತ ಸಾಗು ಅಂತೀವಿ. ಒಂದು ಎರಡು ಥರ ಇದೆ ಅದರಲ್ಲಿ. ಸಾಗು, ಪಾಲಕ್ ಸಾಗು. ಪಾಲಕ್ ಸಾಗು. ಗ್ರೀನ್ ಚಿಲ್ಲಿ ಹಾಕಿ. ಓಕೆ, ಗ್ರೀನ್ ಚಿಲ್ಲಿ, ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಎಲ್ಲ ಸಾಸಿವೆ ಎಣ್ಣೆ ಅಲ್ಲ ಇದು? ಹೌದು ಸರ್. ಸಾಸಿವೆ ಎಣ್ಣೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾ ಇದ್ದೀರಾ? ಓಕೆ. ಆಮೇಲೆ ಆಲೂಗಡ್ಡೆ ಹಾಕ್ತೀನಿ. ಬೇಯಿಸ್ಕಿಸ್ಕೊಂಡಿಲ್ಲ? ಇಲ್ಲ, ಬೇಸ್ ಮಾಡಿಲ್ಲ. ಚಿಪ್ಪೆ ತೆಗೆದು ಕಟ್ ಮಾಡ್ಕೊಂಬಂದೆ.
ಸಿಪ್ಪೆಯನ್ನ ತೆಗೆದು ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆ. ಆಲೂಗಡ್ಡೆ. ಎಸ್ ಸರ್. ಚಿಕನ್ ಆಗಿದ್ರೆ ಬೇಸನ್ ಹಂಗೆ ನೀರಾಗುತ್ತೆ. ಓಕೆ. ಚಿಕನ್ ಹಾಕ್ತೀನಿ ಹಂಗೆ. ಚಿಕನ್ನು ಬೋನ್ಲೆಸ್ಸಾ ಇಲ್ಲ ಬೋನೆ. ಚಿಕನ್ ಸಾಗ್ ಸಾಗು. ಸಾಗುನ ರೇ ಕರೆಕ್ಟಾಗಿ ಹೇಳ್ರಿ. ಸಾಗುನ ಸಾಗು ಅಂದ್ರೆ ಸಾಗು ಅಲ್ಲ ಸರ್, ಸಾಗ್ ಅಂತೀರಾ. ಇದು ಚಿಕನ್ ಸಾಗುನೇನಾ? ಹೌದು ಸರ್. ಓಕೆ, ನಾಮಕರಣ ಮಾಡಕ್ ಬಿಡಿ, ಏನು ಚೇಂಜ್ ಮಾಡೋಕ್ಕಾಗಲ್ಲ. ಟೊಮೆಟೊ ರುಬ್ಬಲಿ ಹಾಕಿ ಸರ್, ಹಾಕಿ ಸರ್. ಎಸ್ ಸರ್. ನೆಕ್ಸ್ಟು ನೀರು ಹಾಕಬೇಕು. ಸ್ವಲ್ಪ ಮೊಸರು ಹಾಕ್ತೀನಿ ಹಂಗೆ. ಓಕೆ. ಗಟ್ಟಿ ಮೊಸರು, ಟೊಮೆಟೊ ಪ್ಯೂರಿ ಎಲ್ಲವನ್ನ ಹಾಕಿದ್ದೀವಿ. ನೀರು ಹಾಕ್ತೀನಿ ಹಂಗೆ. ಎಸ್, ಹಾಕಿ. ಖಾರದ ಪುಡಿ ಹಾಕ್ಲಾ? ಖಾರ ಪುಡಿ, ಅರಿಶಿನ ಹಾಕಿ. ರವಿ ಅವರ ಅರಿಶಿನ ಪುಡಿ ಸ್ವಲ್ಪ ಸಾಕು. ಓಕೆ. ಖಾರದ ಪುಡಿ, ಅಚ್ಚ ಖಾರದ ಪುಡಿ ರವಿ ಅವ್ರದ್ದು. ಸ್ವಲ್ಪ ಧನಿಯಾ ಪುಡಿ ಹಾಕಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಕಾಳುಮೆಣಸಿನ ಪುಡಿ ಸಾಕು. ಓಕೆ. ಸೊಪ್ಪು ಹಾಕ್ತೀನಿ ಹಂಗೆ. ಹಾಕಿ ಸರ್. ಅದೇನೋ ಪಾಲಕ್ ತಂದ್ರಿ, ಯಾಕೆ ಇಲ್ಲ ನೀವು? ಈಗ ಹಾಕ್ತೀನಿ, ರುಬ್ಬೇಕಾದ್ರೆ. ರುಬ್ಬೇಕಾ? ಓ, ಹಾಕಿ ಹಾಕಿ. ಬೇಲಿದೆ ಸಾಗು, ಸಾಕು. ಪಾಲಕ್ ಸಾಗು. ಹೌದು. ಓಕೆ. ಯಾವ ಊರಲ್ಲಿ ಮಾಡ್ತಾರೋ ಪ್ರಕಾಶ್ ರಾವ್ ಇದು? ಇದು ನಾರ್ತ್ ಕಡೆ. ನಾರ್ತ್ ಕಡೆ ಹೋಗ್ತಾ ಇದ್ರೆ ಪಂಜಾಬ್ ಕಡೆ ಸಿಗುತ್ತೆ. ಓ, ಪಂಜಾಬ್ ಕಡೆ ಆ ಕಡೆ ಮುಂದಕ್ಕೆ ಹೋಗ್ಬೇಕು. ಹೌದು. ಓಕೆ, ಮುಚ್ಚಿಬಿಡಿ ಹಂಗೆ ಬೇಲೆ. ಸ್ವಲ್ಪ ಪಾಲಕ್ ಬೇಸ್ಕೊಂಬಂದು ರುಬ್ಕೋಬೇಕು ಈಗ. ಬೇಸಿರೋದು? ಹೌದು, ಬೇಸಿರೋದು. ಬೇಸದಂತೇನಿಲ್ಲ, ಬಿಸಿನೀರಲ್ಲಿ ಹಾಕೊಂಡು ಸರಿ ತೆಗರಿ ಹಂಗೆ ಆಗ್ಬಿಡುತ್ತೆ. ಅದು ರುಬ್ಕೊಳ್ತಾ ಇದೆ, ರುಬ್ಕೊಳ್ಳಿ ಸರ್. ಚಿಕನ್ ಬೇಕಾದ್ರೆ ಬೆಂದ್ಬಿಡುತ್ತೆ, ಆಲೂಗಡ್ಡೆನೂ ಬೇಯಬೇಕು. ಹಾಕಿ. ಏನಿಂದ ಮಾಡ್ತಾರದು? ಚಿಕನ್ ಪಾಲಕ್ ಸಾಗು ಸರ್. ಚಿಕನ್ ಪಾಲಕ್ ಸಾಗು. ಆ ಕಡೆ ನಾರ್ತಲ್ಲಿ ಎಲ್ಲ ನೀವೇನಿದ್ರು ಆ ಕಡೆ ಮೇಲಕ್ಕೆ ಹೋಗ್ತಾ ಇದ್ದಂಗೆ ಈ ಥರದೇ ಸಾಗುಗಳು ಸಿಗೋದು. ಹಾಕಿ ಸರ್. ಪನೀರ್ ಹಾಕ್ತೀವಿ. ಜೊತೆಲಿ ಈ ಪಾಲಕ್ನ ಹಾಕ್ತೀನಿ ಹಂಗೆ. ಹಾಕಿ. ಪಾಲಕು ಸೊಪ್ಪನ್ನ ಬೇಯಿಸಿ ರುಬ್ಬಿರೋದು ಹಾಕಿದೀವಿ. ಈ ಮೇಲ್ಗಡೆ ಕಟ್ ಮಾಡಿರುವಂತ ಪಾಲಕ್ನು ಹಾಕಿದೀವಿ ಅಲ್ವಾ ಸರ್? ಹೌದು ಸರ್. ಮುಚ್ಚೋಣ. ಉಪ್ಪಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾವ್ ಅವರು ಚಿಕನ್ ಪಾಲಕ್ ಸಾಗೂನ ಮಾಡಿದ್ದಾರೆ. ಓಕೆ, ಆಫ್ ಮಾಡಿ. ತುಪ್ಪ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಆಶೀರ್ವಾದ್ ಸೃಷ್ಟಿ ಶುದ್ಧ ಹಸುವಿನ ತುಪ್ಪ, ಪ್ಯೂರ್ ಕೌಗಿ. ಬೇಕಾ? ಓಕೆ, ಹಾಗಾಯ್ತು. ಅಪ್ಪಣ್ಣ, ಚಿಕನ್ ಪಾಲಕ್ ಸಾಗು. ನೋಡಿ ಸರ್, ಚಿಕನ್ ಪಾಲಕ್ ಸಾಗು. ಚಿಕನ್ ಪಾಲಕ್ ಸಾಗುನ ಮಾಡಿಕೊಟ್ಟಿದ್ದಾರೆ ಸರ್. ತುಂಬ ಸಖತ್ತಾಗಿರುತ್ತೆ, ತಿನ್ನೋಡಿ ನೋಡಿ ಸರ್ ಅಂತ ಹೇಳಿದ್ದಾರೆ. ಜೊತೆಗೆ ಅದ್ಭುತವಾಗಿ ಮಾಡಿದ್ದಾರೆ ಕೂಡ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಪಾಲಕ್ ಸಾಗು ಮಾಡ್ಕೊಳ್ಳಿ. ಚಿಕನ್ ಪಾಲಕ್ ಸಾಗು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಹಾಕಿ ರುಬ್ಬಿ, ನಂತರ ಬೇಯಿಸಿದ ಪಾಲಕ್ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಸಾಸಿವೆ ಎಣ್ಣೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು, ಆಲೂಗೆಡ್ಡೆ, ಚಿಕನ್ ಹಾಕಿ ಫ್ರೈ ಮಾಡಿ, ರುಬ್ಬಿದ ಟೊಮ್ಯಾಟೊ ಮಿಶ್ರಣ, ಮೊಸರು, ನೀರು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ರುಬ್ಬಿದ ಪಾಲಕ್ ಮಿಶ್ರಣ ಹಾಕಿ ಚೆನ್ನಾಗಿ ಬೇಯಿಸಿ, ಹೆಚ್ಚಿದ ಪಾಲಕ್ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ, ಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ಪಾಲಕ್ ಸಾಗು ತಿನ್ನಲು ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಚಿಕನ್ ಪಾಲಕ್ ಸಾಗುನ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ. ಅನ್ನಕ್ಕೆ ತಿನ್ಬೋದಾ? ಅನ್ನಕ್ಕೆ ತಿನ್ಬೋದು, ನಾವು ತಿನ್ಬೋದು. ಆ ಕಡೆ ಚಪಾತಿ ಜಾಸ್ತಿ ಯೂಸ್ ಮಾಡೋದು. ಹೌದು, ನಾವು ತಿನ್ಬೋದು, ನಮ್ಗೇನು. ನೋಡೋಣ ಏನಾಗಿದೆ ಅಂತ ಕತೆ. ಫಸ್ಟೇ ಆಲೂಗಡ್ಡೆ ಪಾಲಕು, ಅದ್ರ ಪಕ್ಕಕ್ಕೊಂದು ಅದ್ಭುತವಾಗಿರುವಂಥ ಚಿಕನ್. ಇಷ್ಟು ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಇದು ಹೆಂಗಿದೆ ಅಂತೇಳಿ. ಟೇಸ್ಟ್ ಮಾಡಿದ ಮಿಸ್ಟರ್ ಪ್ರಕಾಶ್ ರಾವ್. ಮಾಡಿ ಸರ್.
ಚಿಕನ್ ಚೆನ್ನಾಗಿ ಬಂದಿದೆ. ತುಪ್ಪ ಇದೆ, ಮಸ್ಟರ್ಡ್ ಆಯಿಲ್ ಇದೆ, ಒಂಥರ ಟೇಸ್ಟ್ ಇದೆ. ಚೆನ್ನಾಗಿದೆ ಗ್ರೇವಿ. ಪುಡಿಗಳು ಏನು ಜಾಸ್ತಿ ಏನಿಲ್ಲ, ಗರಂ ಮಸಾಲ ಎಲ್ಲ ಏನಿಲ್ಲ, ಸ್ವಲ್ಪ ಲೈಟ್ ಅಷ್ಟೇ, ಚೆನ್ನಾಗಿರುತ್ತೆ. ಒಂಥರ ಹೊಸ ಟೇಸ್ಟ್. ಯಾವಾಗಲೂ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದೇ ತಿನ್ನೋದಕ್ಕಿಂತ ಚೆನ್ನಾಗಿದೆ, ವಿಶೇಷವಾಗಿದೆ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಪ್ರಕಾಶ್ ರಾವ್, ಹಾಂ ಸರ್. ಇಷ್ಟ ಆಯ್ತು ಬಿಡ್ರಿ. ತುಂಬ ಚೆನ್ನಾಗಾಗಿದೆ ಚಿಕನ್ನು, ನೋ ಪ್ರಾಬ್ಲಮ್. ಚಿಕನ್ಗಿಂತ ಪಾಲಾಕು ಗ್ರೇವಿ ಆಗಿದೆಯಲ್ಲ ಇದು, ಅದೇ ಆಲೂಗಡ್ಡೆ ಜೊತೆಗೆ ಮಜವಾಗಿದೆ ಪ್ರಕಾಶ್ ರಾವ್. ಗ್ರೇವಿ ಜೊತೆಗೆ ಚಿಕನ್ ಚೆನ್ನಾಗಿದೆ. ಆ ಗ್ರೇವಿ, ಆ ಚಿಕನ್ನು, ಆ ಆಲೂಗಡ್ಡೆ ಕಾಂಬಿನೇಷನ್ ಆಗಿ ತಿಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಳ್ಳೆ ಒಂದು ಗ್ರೇವಿ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಇದೆಯಲ್ಲ, ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಈ ಥರ ಒಳ್ಳೆ ಅಡುಗೆ ಮಾಡಬೇಕು. ಪ್ರಕಾಶ್ ಅವರ ನಂಬರ್ ಬೇಕು. ಪ್ರಕಾಶ್ ಅವ್ರ ನಂಬರ್ ಹೇಳಿ ಸರ್. 99 45 9945 07 07 46 46 80. ಈ ನಂಬರ್ಗೆ ಫೋನ್ ಮಾಡಿ. ಪ್ರಕಾಶ್ ಅವರು ಸಿಗ್ತಾರೆ, ಒಳ್ಳೆ ಅಡುಗೆ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಒಳ್ಳೆ ಒಂದು ಚಿಕನ್ ಮಾಡ್ಕೊಂಡಿದ್ದಾರೆ. ಪಾಲಾಕ್ ಚಿಕನ್ ಸಾಗು. ಏನೋ ಅಂದ್ಕೊಂಡಿದ್ದೆ, ರುಚಿಯಾಗಂತೂ ಇದೆ. ಬಿಳಿ ಎಣ್ಣೆಗೆ ಕಲ್ಸ್ಕೊಂಡು ತಿನ್ನೋಕ್ಕಾದ್ರೂ ಪರವಾಗಿಲ್ಲ, ಅನ್ನಕ್ಕೆ ಕಲ್ಸ್ಕೊಂಡು ಬೇಕಾದ್ರೆ ತಿನ್ಬೋದು, ಇಲ್ಲ ಒಳ್ಳೆ ಪೂರಿ ಚಪಾತಿಗೂ ಕೂಡ ಒಳ್ಳೆ ಒಂದು ಗ್ರೇವಿ ರುಚಿಯಾಗಂತೂ ಆಗಿದೆ. ಖಂಡಿತವಾಗ್ಲೂ ಇದನ್ನು ತಿಂದು ಖಾಲಿ ಮಾಡ್ತೀರಿ. ಮುರಳಿಯವರೇ, ನೀವು ತಿನ್ನೋದ್ರಲ್ಲೇ ಇರ್ತೀರಾ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಸ್ವಸ್ತಿ ಪ್ಯೂರ್ ಕೌಗಿ ಪ್ರೆಸೆಂಟ್ಸ್ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ಆಮೇಲೆ ತುಂಬ ಜನ ಕೇಳ್ತಾ ಇರ್ತಾರೆ, ಸರ್ ನಮಗೆ ಬಂದು ಮಾಡೋಕ್ಕೆ ನಾಚಿಕೆ, ನಾವು ಬಂದು ಮಾಡೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಬಿಡ್ತಾ ಇಲ್ಲ, ಆದರೆ ನಾವು ರೆಸಿಪಿನ ಬರೆದು ಕಳಿಸಿದ್ರೆ ನೀವು ಮಾಡಿಸ್ಬೋದಾ ಅಂತ ನಮಗೆ ತುಂಬ ಜನ ಎನ್ಕ್ವೈರಿ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬರೆದು ಕಳಿಸಿ. ನೀವು ಬರೋಕ್ಕಾಗಲ್ಲ, ಕೆಲವ್ರಿಗೇನೋ ನಾನು ಬಂದು ಟಿ ವಿಲಿ ಕಾಣಿಸ್ಕೋಬಾರ್ದು, ಇವೆಲ್ಲ ಏನೇನೋ ಇರುತ್ತೆ ಚೇಷ್ಟೆಗಳು. ಅಕಸ್ಮಾತು ನೀವು ಬರೋಕ್ಕಾಗಲ್ಲ ಅಂದರೆ ನಿಮ್ಮ ರೆಸಿಪಿನ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.